ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 2 ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಏನೇನು ರೆಸಿಪಿ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಫಸ್ಟ್ ಈಗ ನಾನು ಕಾಯಿ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಅಂದರೆ ಹೂರ್ಣದ ಕಡುಬು ಅಂತಾರೆ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಆ ನೀರಿಗೆ ಸ್ವಲ್ಪ ಸಾಲ್ಟ್ ಮತ್ತು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ತುಪ್ಪ ಹಾಕಿದರೆ ಕಡುಬು ಒಡೆಯಲ್ಲ ಅಂತ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಬೇಕು. ನೀವೆಲ್ಲರೂ ಹೈ ಫ್ಲೇಮಲ್ಲಿ ಇಟ್ಟರೆ ಅಂದರೆ ಹಿಟ್ಟು ಬೇಗ ನೀರು ಎಳ್ಕೊಂಬಿಡುತ್ತೆ, ಹಾಗಾಗಿ ಅಡಿ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಹಿಟ್ಟನ್ನ ಬೇಯಿಸ್ಕೋಬೇಕು ಚೆನ್ನಾಗಿ. ಈ ಟೈಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅರ್ಧ ಆದರೂ ಹಿಟ್ಟು ಬೆಂದಿರಬೇಕು, ಯಾಕಂದರೆ ನೀವು ಮಿಕ್ಸ್ ಮಾಡಿ ಉಂಡೆ ಕಟ್ಟೋಕ್ಕಾದರೂ ಆಗಬೇಕಲ್ವ, ಇಲ್ಲಾಂದರೆ ಆಗಲ್ಲ ಅದು. ನೋಡಿ, ಈಗ ಹಿಟ್ಟು ನೀಟಾಗಿ ಬೆಂದಿದೆ. ಈಗ ಹಿಟ್ಟನ್ನು ನಾನು ಇಳಿಸಿಟ್ಕೊತಾ ಇದ್ದೀನಿ. ಈಗ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಗಸಗಸೆ ಹಾಕ್ಕೊತಾ ಇದ್ದೀನಿ, 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಹೂರ್ಣ ಮಾಡ್ತಾ ಇರೋದು, ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಮತ್ತೆ ಒಂದು 5 ಮಿನಿಟ್ಸು, ನೋಡಿ ಎಷ್ಟು ಗಟ್ಟಿ ಆಗಿದೆ ಅಲ್ವಾ, ಆ ಥರ ರೋಸ್ಟ್ ಮಾಡ್ಕೋಬೇಕು ನೀವು. ಆಯಿಲ್ ಗೀ ಏನೂ ಹಾಕಬೇಡಿ, ಬರೀ ಹಾಗೆ ಫ್ರೈ ಮಾಡಿದ್ರೆ ಸಾಕು. ಅದು ತೆಂಗಿನ ತುರಿ ಹಾಕಿರ್ತೀವಲ್ಲ ಅದರಲ್ಲೇ ಆಯಿಲ್ ಬಿಟ್ಕೊಳುತ್ತೆ. ನೆಕ್ಸ್ಟ್ ಈಗ ಆ ಹಿಟ್ಟನ್ನ ಈಗ ಚೆನ್ನಾಗೆ ಮಿತ್ಕೊಬೇಕು. ಚೆನ್ನಾಗಂದರೆ ಗಂಟು ಏನೂ ಇರಬಾರ್ದು, ಆ ರೀತಿ ಚೆನ್ನಾಗೆ ಮಿತ್ಕೊಂಡು ಸಣ್ಣದಾಗಿ ಉಂಡೆ ಥರ ತೊಗೊಬೇಕಾಗುತ್ತೆ. ತಗೊಂಡು ಕಡುಬು ಥರ ಕಟ್ಬಿಟ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ರೊಟ್ಟಿ ಮಿಷನಲ್ಲಿ ಒತ್ತಿ. ನಿಮಗೆ ರೊಟ್ಟಿ ಮಿಷನ್ ಇಲ್ಲ ಅಂದರೆ ಇದು ಹಪ್ಪಳ ಮಾಡ್ತೀವಿ ನೋಡಿ, ಆ ಥರ ಮಿಷನ್ ಕೂಡ ಇದೇ ಥರದ್ದೇ, ಸ್ವಲ್ಪ ಸಣ್ಣದು, ಅದರಲ್ಲೂ ಕೂಡ ನೀವು ಮಾಡ್ಕೊಬೋದು. ಇದ್ರಿಗಿಂತ ಅದೇ ಚೆನ್ನಾಗಾಗುತ್ತೆ, ಯಾಕಂದರೆ ಇದು ಸ್ವಲ್ಪ ವೆಯ್ಟ್ ಇರುತ್ತೆ. ನೀವು ಜಾಸ್ತಿ ಪ್ರೆಸ್ ಮಾಡಿದ್ರಂದರೆ ಪೂರ್ತಿ ತೆಳ್ಳ ಆಗಿ ಫುಲ್ ಹರಡ್ಕೊಬಿಡುತ್ತೆ ಅಗಲಕ್ಕೆ. ಸೊ ಬೆಟರ್ ಏನು ಅಂದರೆ ನೀವೇನು ಹಪ್ಪಳ ಮಾಡೋಕ್ಕಂತ ತೊಗೊಂಡ್ರೆ ಅದು ನೀವು ಯೂಸ್ಫುಲ್ಲು, ಹಪ್ಪಳನೂ ಮಾಡ್ಕೋಬೋದು. ಈ ಥರ ಎಲ್ಲ ಸ್ವೀಟ್ಸ್ಗಳಿಗೂ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಥರ ಮಾಡಿಕೊಂಡು ನೀವು ಕರ್ಜಿಕಾಯಿ ಒಳಗೆ ಬರುತ್ತಲ್ವ, ಅದರಲ್ಲಿ ಕೂಡ ಇಟ್ಬಿಟ್ಟು ಹೂರ್ಣ ಹಾಕಿಬಿಟ್ಟು ಒತ್ಕೋಬೋದು. ನನ್ನ ಹತ್ರ ಕರ್ಜಿಕಾಯಿ ಒಳ್ಳಿಲ್ಲ, ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಸೈಡ್ನ ಹಿಟ್ಟು ಹಿಂಗೆ ಚೂಂಟ್ಕೊತಾರಲ್ಲ ಆ ಥರ ಚೂಂಟ್ತಾ ಇದ್ದೀನಿ ಹಿಟ್ಟನ್ನ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಕರ್ಜಿಕಾಯಿ ಒಳ್ಳಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಈಗ ನಾನೀಗ ಎಲ್ಲ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಅರಿಶಿನ ಎಲೆ ಅಂತ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ಮೆಲ್ಲೆಲ್ಲ ಒಂಥರ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈ ಥರನೂ ಮಾಡ್ಕೊಬೋದು, ಆ ಥರನೂ ಮಾಡ್ಕೊಬೋದು, 2 ಥರನೂ ಮಾಡ್ಕೊಬೋದು. ನಾನೀಗ ಈ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಇಷ್ಟ ಬಂದಾಗ ನೀವು ಅರಿಶಿನ ಎಲೆನ ಆ್ಯಡ್ ಮಾಡ್ಕೊಬೋದು. ಮಾತ್ರ ಆಯಿಲ್ ಹಾಕಿನೇ ಒತ್ತಿ, ನೀರೇನು ಹಾಕ್ಕೊಂಡು ಒತ್ತಕ್ಕೆ ಹೋಗಬೇಡಿ, ಯಾಕಂದರೆ ಅಂಟ್ಬಿಡುತ್ತೆ ಹಿಟ್ಟು. ಆಯಿಲ್ ಹಾಕಿದ್ರೇ ಹಿಡಿಯತ್ತೆ ಕೈಗೆ. ಸ್ವಲ್ಪ ವಾಶ್ ಮಾಡ್ಕೊಂಡು ಕಟ್ಕೊಳ್ತಾ ಮಾಡ್ಕೋಬೇಕು, ಇಲ್ಲಾಂದರೆ ಹರಿದೋಗ್ಬಿಡುತ್ತೆ. ಮಾಡ್ತಾನೆ ಫುಲ್ ಸ್ಮೂತ್ ಇರುತ್ತಲ್ಲ ಹಿಟ್ಟು. ನಾವು ನೆಕ್ಸ್ಟ್ ಕಡುಬು ಬೆಂದ ತಕ್ಷಣ ಏನೂ ಆಗಲ್ಲ, ಗಟ್ಟಿನೇ ಇರುತ್ತೆ. ಈಗ ಮಾಡೋ ತನಕ ಸ್ವಲ್ಪ ಕೇರಾಗಿರಬೇಕು. ನೆಕ್ಸ್ಟ್ ಈಗ ಹೂರ್ಣಕ್ಕೆ ನಾನೇನು ಅಷ್ಟೊಂದೇನು ಹಾಕಿಲ್ಲ. ಕೆಲವರೆಲ್ಲ ಇನ್ನೂ ಹಾಕ್ತಾರೆ ಎಳ್ಳು ಅದು ಇದು ಎಲ್ಲ, ಬಟ್ ನಾನೊಂದು 3 ಐಟಮ್ಸಲ್ಲೇ ಮುಗಿಸಿದ್ದೀನಿ ಹೂರ್ಣನ. ತುಂಬ ಈಸಿ ರೆಸಿಪಿ ಇದು, ಯಾವಾಗ ಬೇಕೋ ಆವಾಗ ಮಾಡ್ಕೊಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಯೂಸ್ಫುಲ್ ಆಗುತ್ತೆ ಇದು. ನೋಡಿ, ಈಗ ಇಷ್ಟು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡೀಗ ಕಡುಬು ಬೇಯಿಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸರ್ಗಲ್ ತೊಗೊತಾ ಇದ್ದೀನಿ, ಕಡುಬು ಬೇಯಿಸ್ತೀವಲ್ಲ ಆ ಸರ್ಗಲ್ಲು. ಅದಕ್ಕೆ ನೀರು ಹಾಕಿಬಿಟ್ಟು ಅಟ್ಲಿಟ್ಬಿಟ್ಟು ಈಗ ಅದರೊಳಗೆ ಈಗ ಕಡುಬನ್ನ ಇಡ್ತಾಯಿದ್ದೀನಿ. ಕಡುಬನ್ನ ಇಟ್ಬಿಟ್ಟು ನಾನೀಗ ಬೇಯೋಕೆ ಇಡ್ತೀನಿ. ಏನಿಲ್ಲ ಅಂದರೂ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬೇಕು, ಯಾಕಂದರೆ ಫಸ್ಟಿಗೆ ನಾವು ಬೇಯಿಸಿರ್ತೀವಲ್ವ ಅರ್ಧ. ಸೊ ಹಾಗಾಗಿ ಇನ್ನು ಸ್ವಲ್ಪ ಅರ್ಧನೇ ಬೇಯೋಕಿರುತ್ತೆ ಅದು, ಹಾಗಾಗಿ ಒಂದು 15 ಮಿನಿಟ್ಸ್ ಸಾಕು. ನೆಕ್ಸ್ಟ್ ಈಗ ನಾವೇನು ಮಾಡೋಣ ಅಂದರೆ, ಈಗ ಸೆಕೆಂಡ್ ಐಟಮ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಅಂದರೆ ಕಾಳು ಉಡ್ಸ್ಲಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ ತೆಂಗಿನ ತುರಿ ಜಾರಿಗೆ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಚೂರು ಶುಂಠಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರ್ತಾಯಿದ್ದೀನಿ. ಇದನ್ನ ನೀರು ಹಾಕಬೇಡಿ, ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲು ಮತ್ತು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು. ನಿಮಗೆ ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಯಾಕಂದರೆ ಹಸಿಮೆಣಸು ಜಾಸ್ತಿ ಹಾಕಿದ್ದೀನಿ ಗ್ರೈಂಡ್ ಮಾಡೋಕ್ಕೆ.
ನೆಕ್ಸ್ಟ್ ಈಗ ನಾನಿಲ್ಲಿ ಕಾಳು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು. ಈಗ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ. ಎಲ್ಲರೂ ನೀವು ನೀರೇನಾದ್ರು ಹಾಕಿದರೆ, ನಾನಿಲ್ಲಿ ನೀರೆಲ್ಲ ತೆಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಬರೀ ಕಾಳು ಮಾತ್ರ ಹಾಕಿದ್ದೀನಿ. ಅದ್ರ ನೆಕ್ಸ್ಟ್ ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆ ಖಾರನ ಮಸಾಲೆನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯೋಕ್ಕಿಡಬೇಕು. ಯಾಕಂದರೆ ನೀರಿದ್ದರೆ ಎಲ್ಲ ಡ್ರೈ ಆಗಿಬಿಡುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಪ್ಪೆ ಇದ್ದರೆ. ಈಗ ನೋಡಿ ಕಾಯಿ ಕಡುಬು ಮತ್ತು ಕಾಳುಸ್ಲಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಿ ಯು ಟುಮಾರೋ ವಿತ್ ನ್ಯೂ ರೆಸಿಪಿ.